ಸರ್ಜರಿಗಾಗಿ ಅಮೆರಿಕಾಗೆ ತೆರಳಿದ ಶಿವರಾಜ್ ಕುಮಾರ್ ಎಲ್ಲರನ್ನ ಮಿಸ್ ಮಾಡಿಕೊಳ್ತಿದ್ದೇನೆ ಎಂದು ಶಿವಣ್ಣ ಹೇಳಿದ್ಯಾಕೆ? ಶಿವಣ್ಣಗೆ ಧೈರ್ಯ ತುಂಬಿದ ಕಿಚ್ಚ. ಶಿವಣ್ಣ ದಂಪತಿ ಭಾವುಕರಾಗಿದ್ಯಾಕೆ? ಈ ಸುದ್ದಿಯನ್ನು ನೋಡೋಣ ಶಿವಣ್ಣಗೆ ಆಪರೇಷನ್ ನ್ಯೂಸ್ ಟಾಪ್ 9ನಲ್ಲಿ. ಕಳೆದ ಹಲವು ದಿನಗಳಿಂದ ಮೂತ್ರಕೋಶದ ಸಮಸ್ಯೆಯಿಂದ ಬಳಲ್ತಾ ಇರುವ ನಟ ಶಿವರಾಜ್ ಕುಮಾರ್ ಹೆಚ್ಚಿನ ಚಿಕಿತ್ಸೆಗಾಗಿ ನಿನ್ನೆ ಅಮೆರಿಕಾಗೆ ಪ್ರಯಾಣ ಬೆಳೆಸಿದ್ರು. ನಿನ್ನೆ ರಾತ್ರಿ 8:30 ಸುಮಾರಿಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಪತ್ನಿ ಗೀತಾ ಮತ್ತು ಮಗಳ ಜೊತೆ ಎಮಿರೇಟ್ಸ್ ಫ್ಲೈಟ್ ಹತ್ತಿದ್ದು ಇವತ್ತು ಅಮೆರಿಕ ತಲುಪಲಿದ್ದಾರೆ. ನಟ ಶಿವಣ್ಣ ಮನೆಯಿಂದ ಹೋಗುವಾಗ ಶಿವಣ್ಣ ಬಹಳಷ್ಟು ಎಮೋಷನಲ್ ಆಗಿದ್ದರು. ಕಣ್ಣೀರು ತುಂಬಿಕೊಂಡೇ ಹೊರಟರು. ಈ ವೇಳೆ ಸುದ್ದಿಗಾರರ ಜೊತೆ ಮಾತನಾಡಿದ ಶಿವಣ್ಣ, ನಾನು ಧೈರ್ಯವಾಗಿದ್ದೇನೆ, ಎಲ್ಲರ ಹಾರೈಕೆ ಇದೆ, ಮನೆಯಿಂದ ಹೋಗುವಾಗ ಸ್ವಲ್ಪ ಎಮೋಷನಲ್ ಆಗ್ತಾ ಇದ್ದೇನೆ, ಎಲ್ಲರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೇನೆ, ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳಿದ್ರು. ಮನೆಯಿಂದ ಹೋಗ್ತಿದ್ದೀವಲ್ಲ, ಎಲ್ಲರೂ ಸ್ವಲ್ಪ ತಂಗಿ ಆಮೇಲೆ ನಮ್ಮ ರಿಲೇಟಿವ್ಸ್ ಎಲ್ಲ ನೋಡ್ಬೇಕು, ಸ್ವಲ್ಪ ಒಂದು ಎಮೋಷನ್ ಆಯಿತು. ಫ್ಯಾನ್ ಅಭಿಮಾನಿಗಳಿದ್ದಾರೆ, ಚೂರು ಅಂತ ಒಂಥರ ಒಂದು ದುಃಖ ಅಷ್ಟೇ. ನಾನು ಗೀತಾ ಮತ್ತು ಮಗಳು ನಿವೇದಿತಾ ಹೋಗ್ತಾ ಇದ್ದೇವೆ. ಅಲ್ಲಿ ನನ್ನನ್ನ ಡಾಕ್ಟರ್ ಮುರುಗೇಶ್ ಟ್ರೀಟ್ ಮಾಡ್ತಾ ಇದ್ದಾರೆ. ಸುದೀಪ್ ಬಂದು ಪ್ರೀತಿ ತೋರಿಸಿದ್ರು. ನಾನು ಸೇಫ್ ಝೋನ್ನಲ್ಲೇ ಇದ್ದೇನೆ. ಎಲ್ಲ ಟೆಸ್ಟ್ನಲ್ಲಿ ಪಾಸಿಟಿವ್ ಆಗಿದೆ. ಯಾವತ್ತೂ ನಾನು 1 ತಿಂಗಳು ಪೂರ್ತಿಯಾಗಿ ವಿದೇಶಕ್ಕೆ ಹೋಗಿಲ್ಲ. ಇದೇ ಮೊದಲ ಬಾರಿಗೆ ಇಷ್ಟು ದಿನ ವಿದೇಶದಲ್ಲಿ ಇರ್ತೇನೆ. ಜನವರಿ 26ಕ್ಕೆ ವಾಪಸ್ ಬರ್ತೇನೆ ಅಂತ ಶಿವರಾಜ್ ಕುಮಾರ್ ತಿಳಿಸಿದ್ರು. ಅಂದರೆ ಏನು ಸರ್ಜರಿ 24ನೇ ತಾರೀಕು ನಡೀತಾ, ಅದು ಪಾಸಿಟಿವ್ ಆಗಿದೆ. ಅದೇನು ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ, ಬಗ್ಗೆ ಚೆನ್ನಾಗಿದೆ. ಬಟ್ ಸ್ವಲ್ಪ ಒಂಚೂರು ಎಮೋಷನ್ ಆಗೋದು, ಯಾಕಂದರೆ ಒಂದು ಸ್ಮಾಲ್ ಸ್ಪ್ಯಾನ್ ಇದ್ದರೆ ಪರಲ್ಲ, ಒಂದು 5 ವೀಕ್ಸ್ ಅಂದರೆ ಆಲ್ಮೋಸ್ಟ್ 35 ದಿವಸ ಅಂದ್ರೆ ಒಂದು ಸ್ವಲ್ಪ ಮನೆಯಿಂದ ಆಚೆ ಇರ್ತೀವಿ, ಭಾರತದಿಂದ ಆಚೆ ಇರ್ತೀವಿ, ಸ್ವಲ್ಪ ಅದು ಒಂದು ನೋವಿರುತ್ತೆ. ಡಿಸೆಂಬರ್ 20ರಂದು ಉಪೇಂದ್ರ ಅವರ UI ರಿಲೀಸ್ ಆಗ್ತಾ ಇದೆ. ಆ ಸಿನಿಮಾಕ್ಕೆ ಒಳ್ಳೇದಾಗಲಿ. ಅದೇ ರೀತಿ ಡಿಸೆಂಬರ್ 25ರಂದು ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ ಚಿತ್ರಕ್ಕೂ ಒಳ್ಳೇದಾಗಲಿ. ವರ್ಷಾಂತ್ಯಕ್ಕೆ ಎಲ್ಲವೂ ಒಳ್ಳೇದಾಗಲಿ. ಮುಂದಿನ ವರ್ಷವೂ ಹೀಗೆ ಕನ್ನಡ ಸಿನಿಮಾಗಳು ಹಿಟ್ ಆಗಲಿ ಅಂತ ಶಿವರಾಜ್ ಕುಮಾರ್ ಹಾರೈಸಿದ್ದಾರೆ. ಅಮೆರಿಕದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಆಸ್ಪತ್ರೆಯಲ್ಲಿ ನಟ ಶಿವರಾಜ್ ಕುಮಾರ್ ಚಿಕಿತ್ಸೆ ಪಡೆಯಲಿದ್ದಾರೆ. ಡಾಕ್ಟರ್ ಮುರುಗೇಶ್ ಶಿವಣ್ಣಗೆ ಆಪರೇಷನ್ ಮಾಡಲಿದ್ದಾರೆ. ಡಿಸೆಂಬರ್ 24ಕ್ಕೆ ಸರ್ಜರಿ ಆಗಲಿದ್ದು 1 ತಿಂಗಳು ಅಮೆರಿಕಾದಲ್ಲೇ ಶಿವರಾಜ್ ಕುಮಾರ್ ಚಿಕಿತ್ಸೆ ಪಡೆಯಲಿದ್ದಾರೆ. ಶಿವಣ್ಣ ಅಮೆರಿಕಕ್ಕೆ ತೆರಳುವ ಮುನ್ನ ಅವರ ಕುಟುಂಬ, ಅವರ ಆಪ್ತರು ಸುದೀಪ್, ವಿನೋದ್ ರಾಜ್ ಸೇರಿದಂತೆ ಚಿತ್ರರಂಗದ ಹಲವು ಹಿತೈಷಿಗಳು ಅವರನ್ನ ಭೇಟಿಯಾಗಿ ಶುಭ ಹಾರೈಸಿದ್ದಾರೆ. ಇನ್ನು ಬೆಳಗ್ಗೆ ಶಿವಣ್ಣ ಮನೆಯಲ್ಲಿ ಕಾಡುಮಲ್ಲೇಶ್ವರ ದೇವಸ್ಥಾನದ ಅರ್ಚಕರಿಂದ ಪೂಜೆ ನೆರವೇರಿತು. ಹಾಗೆ ನಟ ಶಿವಣ್ಣರ ನಾಗವಾರದ ಮನೆಗೆ ತೆರಳಿ ಅವರು ಕ್ಷೇಮವಾಗಿ ಬರಲೆಂದು ಪೂಜೆ ಮಾಡಲಾಗಿದೆ. ಹ್ಯಾಟ್ರಿಕ್ ಹೀರೋ, ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಹೆಚ್ಚಿನ ಚಿಕಿತ್ಸೆಗಾಗಿ ಅಮೆರಿಕಾಗೆ ತೆರಳುವ ಮುನ್ನ ಅವರ ನಾಗವಾರ ನಿವಾಸಕ್ಕೆ ಕಿಚ್ಚ ಸುದೀಪ್, BC ಪಾಟೀಲ್, ಸಚಿವ ಮಧು ಬಂಗಾರಪ್ಪ ಭೇಟಿ ನೀಡಿದ್ರು. ಕಿಚ್ಚ ಸುದೀಪ್ ಕೆಲ ಹೊತ್ತು ಅವರೊಂದಿಗೆ ಮಾತನಾಡಿದ್ರು. ಶಿವಣ್ಣಗೆ ಕಿಚ್ಚ ಸುದೀಪ್ ಪ್ರೀತಿಯ ಅಪ್ಪುಗೆ ನೀಡಿದ್ದಾರೆ. ಶೀಘ್ರವೇ ಗುಣಮುಖರಾಗಿ ಬನ್ನಿ ಅಂತ ಭಾವುಕರಾಗಿ ಹಾರೈಸಿದ್ದಾರೆ. ಅಲ್ಲದೆ ಹಿ ಈಸ್ ಎ ಫೈಟರ್, ಹಿ ವಿಲ್ ಫೈಟ್ ಅಂತ ಕಿಚ್ಚ ಹೇಳಿದ್ದಾರೆ. ಅವರು ತುಂಬ ನಮ್ಮನ್ನು ವಿಚಾರಿಸ್ಕೊಂಡಿದ್ದಾರೆ ಸರ್. ಏನು ಸುದೀಪ್ ಹೇಗಾಗ್ತದೆ ಸಿನಿಮಾದ, ನಾನು ಹೇಳ್ತಾ ಇರೋದು ವರ್ಷಾನುಗಟ್ಲೆಯಿಂದ. ಈಗ ನಾವು ವಿಚಾರಿಸ್ಕೊಳ್ಳೋದ್ರಲ್ಲಿ ತುಂಬ ಚಿಕ್ಕದು ಸರ್, ಇದು ತುಂಬ ಚಿಕ್ಕದಿದ್ದು. ಆ್ಯಂಡ್ ನನಗೆ ಗೊತ್ತಿರೋ ಸರ್, ಒನ್ ಆಫ್ ದಿ ಈಸ್ ಅ ಫೈಟರ್, ಈಸ್ ಅ ಬಿಗ್ ಫೈಟರ್, ಹಿ ವಿಲ್ ಫೈಟ್. ಪಕ್ಕದಲ್ಲಿ ಗೀತಕ್ಕ ಶಕ್ತಿ, ಇನ್ನೇನು ಸರ್. ನಾಗವಾರದ ಶ್ರೀ ಮುತ್ತು ನಿವಾಸದಿಂದ ತೆರಳುವ ಮುನ್ನ ಅರ್ಚಕರಿಂದ ಶಿವಣ್ಣ ದಂಪತಿ ಆಶೀರ್ವಾದ ಪಡೆದ್ರು. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ನೆರೆದಿದ್ದ ಅಭಿಮಾನಿಗಳನ್ನ ಕಂಡು ಭಾವುಕರಾದ್ರು. ಚಿಕ್ಕ ಮಗುವನ್ನ ಮುದ್ದಾಡಿ ಅಭಿಮಾನಿಗಳತ್ತ ಕೈ ಬೀಸಿದ್ರು.